ಹಾಯ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು, ವಿಡಿಯೋ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಬಂದು ಸಮ್ಮರ್ ವೆಕೇಷನ್ಗೆ ಅಂತ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ತುಮಕೂರಿಂದ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಸುಮಾರು ಒಂದು 4 to 5 ಪ್ಲೇಸಸ್ ಕವರ್ ಆಗಿತ್ತು ಅವತ್ತು. ಆ ವಿಡಿಯೋನ ಇವತ್ತು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಅಂದರೆ ನಾವು ಹೋಗಿ ಟ್ರಿಪ್ ವಿಡಿಯೋ ಇದು. ತುಮಕೂರಿಂದ ಒಂದು 13 ಕಿಲೋಮೀಟರ್ಸ್ ಆಗುತ್ತೆ. ಇದು ಫಸ್ಟ್ ಪ್ಲೇಸ್ ನಮ್ಮದು. 13 ಕಿಲೋಮೀಟರ್ಸ್ ಆಗುತ್ತೆ. ನಾಮದ ಚಿಲುಮೆ ಅಂತ. ಇದು ಬಂದು ಅಲ್ಲಿ ಸ್ವಲ್ಪ ಜಿಂಕೆಗಳೆಲ್ಲ ಇದೆ, ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ ಬಂದ್ವಿ, ರೀಚ್ ಆದ್ವಿ. ಇದೇ ನಾಮದ ಚಿಲುಮೆ. ಮುಂದೆ ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಜಿಂಕೆ ವನ ಇದು. ಚೆನ್ನಾಗಿದೆ. ಒಳಗಡೆ ಹೋದರೆ ಮಕ್ಕಳಿಗೆ ಒನ್ ಡೇ ಟ್ರಿಪ್ ಕರ್ಕೊಂಡೋಗ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಫುಲ್ ಎಲ್ಲ ನೇಚರ್ ಮಧ್ಯೆ ಜಿಂಕೆಗಳೆಲ್ಲ ಇದೆ ಒಳಗಡೆ. ಅದಾದಮೇಲೆ ಬಂದು ಇಲ್ಲಿ ಒಂದು ಐತಿಹಾಸಿಕ ಪ್ಲೇಸು ಹೌದಿದು. ನೋಡಿ ಸ್ಟಾರ್ಟ್ ಆಯಿತು. ಇಲ್ಲಿ ಕ್ರ್ಯಾಬ್ ಎಲ್ಲ ಇದೆಲ್ಲ ಸುಮ್ಮನೆ ಡಮ್ಮಿ ಮಾಡಿಟ್ಟಿದ್ದಾರೆ. ಇವಾಗಿನ್ನು ಸ್ವಲ್ಪ ಪ್ಲೇಸಸ್, ಸ್ವಲ್ಪ ಏನೇನೋ ಪ್ರಾಣಿಗಳನ್ನ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ ಪ್ಲೇಸು. ಮಕ್ಳನ್ನ ಕರ್ಕೊಂಡೋದ್ರೆ ಅವ್ರಿಗೆ ಆಟಾಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಎಲ್ಲರೂ ಫ್ಯಾಮ್ಲಿ ಹೋಗಿದ್ವಿ. ಇಲ್ಲಿ ನೋಡಿ, ಇದು ಪ್ಲೇಸ್ ಫೋಟೋಶೂಟ್ಗೆಲ್ಲ ಚೆನ್ನಾಗಿದೆ. ಕೂತ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಇಲ್ಲಿ ಮುಂದೆ ಜಿಂಕೆಗಳೆಲ್ಲ ಬರೋದು ತೋರಿಸ್ತೀನಿ ತಡೀರಿ. ಎಷ್ಟು ಹತ್ತಿರದಿಂದ ಮಕ್ಕಳಿಗೆ ಜಿಂಕೆಗಳನ್ನ ತೋರಿಸ್ಬಹುದು ಹೋದರೆ. ನಮ್ಮನೇಲಿ ನಾವೆಲ್ಲ ಫ್ಯಾಮ್ಲಿ ಹೋಗಿದ್ವಿ. ಮುಂದೆ ಬಾಯ್ಸ್ ಗ್ಯಾಂಗ್ ಹೋಗ್ತಾ ಇದೆ, ಹಿಂದೆ ಲೇಡೀಸ್ ಗ್ಯಾಂಗ್ ಇದೆ. ನೋಡಿ ಇಲ್ಲಿ ಲೇಡೀಸ್ ಗ್ಯಾಂಗ್ ಹೋಗ್ತಾ ಇದೆ. ನಮ್ಮಮ್ಮ, ನನ್ನ ತಂಗೀರು, ನಮ್ಮನೆ ಫ್ಯಾಷನ್ ಕ್ವೀನ್ ಬರ್ತಾ ಇದ್ದಾಳೆ ನಮ್ಮ ಜೊತೆಗೆ. ಅವಳಿಗಾಗಲೇ ಕೋಟೆಲ್ಲ ಸುಸ್ತಾಗಿದೆ, ಸೊ ಎಲ್ಲ ಬಿಚ್ಬಿಟ್ಟು ಬರ್ತಾವಳೆ. ನೋಡಿ ಜಿಂಕೆಗಳು ಕಾಣಿಸ್ತಾ ಇದ್ದಲ್ವ, ಎಷ್ಟು ಚೆನ್ನಾಗಿದೆ ನೋಡಿ ಜಿಂಕೆಗಳು. ತುಂಬ ಹತ್ತಿರದಿಂದ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಅಲ್ಲೊಂದು ಜಿಂಕೆ ಬೇರೆ ಮರಿ ಹಾಕಿತ್ತು. ಅದು ಚಿಕ್ಕ ಪುಟ್ಟು ಮರಿಗಳು ಹಾಲು ಕುಡಿತಾ ಇತ್ತು. ಅದನ್ನು ನೋಡ್ತಾ ನಿಂತಿದ್ದಾರೆ. ಎಲ್ಲಿಗೆ ಬಂದಿದ್ದೀವಿ ನಾವು? ಫಾಲೋ ಮೀ. ನಾವು ಎಲ್ಲಿಗೆ ಬಂದಿದ್ದೀವಿ ಹೇಳು ಹೇಳು. ನಮ್ಮನೆ ಫ್ಯಾಷನ್ ಕ್ವೀನ್. ಎಲ್ಲಿಗೆ ಬಂದಿದ್ದೀರಾ? ಎಲ್ಲಿಗೆ ಹೇಳಿ. ಜೈ ಶ್ರೀರಾಮ್ ಮೇಡಮ್. ಜೈ ಶ್ರೀರಾಮ್. ಕೈ ಮುಗ್ಕೊಂಡು ನಿಂತ್ಕೋ. ಆ ಕಡೆ. ಜೈ ಶ್ರೀರಾಮ್. ಈ ಸ್ಥಳದ ವಿಶೇಷತೆ ಏನಂತಂದರೆ, ಶ್ರೀರಾಮ ಮತ್ತು ಸೀತೆ ವನವಾಸಕ್ಕೆ ಅಂತ ಬಂದಾಗ ಇಲ್ಲಿ ಸ್ವಲ್ಪ ದಿನ ಇದ್ರಂತೆ. ಆವಾಗ ರಾಮನಿಗೆ ತಿಲಕ ಇಟ್ಕೊಳ್ಬೇಕಾಗುತ್ತಂತೆ. ಆ ಟೈಮಲ್ಲಿ ನೀರಿಲ್ಲದೆ ಇರೋವಾಗ ರಾಮ ತನ್ನ ಬಾಣವನ್ನು ಬಿಟ್ಟು ಅಲ್ಲಿ ನೀರನ್ನು, ಬಂಡೆಗೆ ಬಾಣನ ಬಿಟ್ಟಾಗ ನೀರು ಚಿಲುಮೆಯ ರೂಪದಲ್ಲಿ ಬರುತ್ತಂತೆ. ಅದಕ್ಕೆ ಇದನ್ನು ನಾಮದ ಚಿಲುಮೆ ಅಂತ ಕರೀತಾರೆ. ಆ ನೀರನ್ನು ತಗೊಂಡು ಅವನು ತಿಲಕ ಇಟ್ಕೊಂಡಿದ್ರಂತೆ ಶ್ರೀರಾಮ. ಹಾಗಾಗಿ ಇದನ್ನು ನಾಮದ ಚಿಲುಮೆ ಅಂತ ಕರೀತಾರೆ. ಬಟ್ ಇದು ತುಂಬ ಕಾಮ್ ಇದೆ ಪ್ಲೇಸ್. ನಾನು ಹೇಳ್ದಾಗೆ ನಾಮದ ಚಿಲುಮೆ ಅಂತ ಹೆಸರು ಈ ರೀತಿ ಬಂತು ಇಲ್ಲಿಗೆ. ಇದೆಲ್ಲ ಮೊಸಳೆಗಳು. ಈ ಮೊಸಳೆಗಳೆಲ್ಲ ರಿಯಲ್ ಮೊಸಳೆಗಳಲ್ಲ. ಇದ್ರ ಮೇಲೆಲ್ಲ ಬಿದ್ದು ಕೂತು ನಿಂತು ಫೋಟೋಸ್ ತಗೊಂಡ್ರು ನನ್ನ ಮಕ್ಕಳು. ತುಂಬ ಖುಷಿಪಟ್ಟರು ಈ ಪ್ಲೇಸ್ನ ನೋಡಿ. ಇಲ್ಲೆಲ್ಲ ಫೋಟೋಸ್ ತಗೊಂಡ್ರು. ಆಮೇಲೆ ಮೇಲ್ಗಡೆ ಎಲ್ಲ ನಾವು ಜಾಸ್ತಿ ಹೋಗಲಿಲ್ಲ, ಯಾಕಂದರೆ ಮಕ್ಕಳು ಚಿಕ್ಕವರಲ್ವ, ಅಲ್ಲೆಲ್ಲ ಮೇಲೆ ಹೋಗ್ಲಿಕ್ಕಾಗಲ್ಲ ಅಂತ ಹೋಗಲಿಲ್ಲ. ಚೆನ್ನಾಗಿದೆ ಪ್ಲೇಸು. ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ನಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡೋಗಿದ್ದ ಉದ್ದೇಶ ಏನಂದರೆ ಬರೀ ಜಿಂಕೆ ತೋರಿಸ್ಲಿಕ್ಕಷ್ಟೇ ಅಲ್ಲ, ಈ ಪ್ಲೇಸ್ನಲ್ಲಿ ಇರುವಂತಹ ಐತಿಹಾಸಿಕ ಕಥೆನ ಮಕ್ಕಳಿಗೆ ಹೇಳಲಿಕ್ಕೆ. ಆಮೇಲೆ ನಮ್ಮ ಅಥರ್ವ ತುಂಬ ಮುದ್ದಾಗಿ ಎಲ್ಲನೂ ಹೇಳ್ತಾನೆ. ಈಗ UKG ಓದ್ತಾ LKG ಮುಗಿಸಿದ್ರು, ತುಂಬ ಶಾರ್ಪ್ ಇದ್ದಾನೆ.
ಅವನೇ ಈ ಒಂದು ಫುಲ್ಲು ಲಾಗ್ ಅವನ ಕೈಲೇ ಮಾಡಿಸ್ಬೇಕು ಅಂದ್ಕೊಂಡ್ವಿ. ಬಟ್ ಅವನು ತುಂಬ ತೊದಲು ಮಾತಾಡ್ತಾನಲ್ಲ, ಹಾಗಾಗಿ ಫುಲ್ ಲಾಗ್ ಅವನ ಕೈಲಿ ಮಾಡಿಸಿಲ್ಲ. ಸ್ವಲ್ಪ ಸ್ವಲ್ಪ ಮಧ್ಯ ಚಿಲುಮೆ ಮುಗಿತ್ತು. ನೆಕ್ಸ್ಟ್ ಪ್ಲೇಸ್ ಅಂದ್ರೆ ಅದು ನನ್ನ ಮಗ ಅಥರ್ವ ಹೇಳ್ದಾಗೆ ಈಗ ಸದ್ಯಕ್ಕೆ ನಾಮದ ಚಿಲುಮೆ ಮುಗಿಸಿ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ದೇವರಾಯನ ದುರ್ಗ. ನೋಡಿದ್ರಲ್ಲ ಹೇಗಿತ್ತು, ಚೆನ್ನಾಗಿತ್ತಲ್ವ ನಾಮದ ಚಿಲುಮೆ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಬಾಯ್ ವೀವರ್ಸ್. ನನ್ನ ಅಥರ್ವನ ಮುದ್ದು ಮುದ್ದು ಮಾತುಗಳೊಂದಿಗೆ ಇನ್ನೊಂದು ಪ್ಲೇಸ್ ಅಂದರೆ ದೇವರಾಯನ ದುರ್ಗನ ಎಕ್ಸ್ಪ್ಲೋರ್ ಮಾಡ್ತೀವಿ. ಬಾಯ್, ಟೇಕ್ ಕೇರ್.